ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿ ನಿಮ್ಮನ್ನೇ ಯೋಚಿಸ್ತಾ ಇದ್ದಾರಾ ಅಥವಾ ಅವರ ಯೋಚನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಒಂದಿನ ರೀಡಿಂಗ್ ಬಂದಿಲ್ಲ ಅಂತ ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಜನರಲ್ ರೀಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಎನರ್ಜಿ ಬೇಕಾಗತ್ತೆ. ಸೊ ಹಾಗಾಗಿ ಬ್ಯುಸಿ ಇದ್ದ ಕಾರಣದಿಂದ ನನಗೆ ರೀಡಿಂಗ್ನ ಮಾಡಲಿಕ್ಕಾಗಲಿಲ್ಲ. ಸೊ ಎಕ್ಸ್ಕ್ಯೂಸ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ರೀಡಿಂಗಲ್ಲಿ ಈ ಒಂದು ರೀಡಿಂಗ್ನ ಅರ್ಥ ಮಾಡಿಕೊಂಡು ಈ ಒಂದು ರೀಡಿಂಗಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಐ ಟ್ರಸ್ಟ್ ದಿಸ್ ಸೈನ್ ಅಂತ ಹೇಳಿಬಿಟ್ಟು ಐ ಟ್ರಸ್ಟ್ ದಿಸ್ ಸೈನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ತಿಳಿಸ್ತೀರಾ. ಓಕೆ, ನೆನಪಿರಲಿ. ಆ್ಯಂಡ್ ಇಲ್ಲಿ ಯಾರೆಲ್ಲ ಇನ್ನು ಗೊತ್ತಾಗ್ತಾ ಇಲ್ಲ ಕಮೆಂಟ್ ಮಾಡೋದಕ್ಕೆ, ಸೊ ನಾನೇನು ಹೇಳಿರ್ತೀನಿ ಕನ್ನಡದಲ್ಲೇ ಟೈಪ್ ಮಾಡಿ ಕಮೆಂಟ್ ಮಾಡಿ, ಡೋಂಟ್ ವರಿ. ಓಕೆ, ಸೊ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾರು ಕೂಡ ನೆಗೆಟಿವ್ ಆಗಿ ನಿಮ್ಮ ಅಳೋ ಚಿತ್ರ ಅದೆಲ್ಲ ಯಾರು ಹಾಕಬೇಡಿ. ನೆಗೆಟಿವ್ ಆಗಿ ಯಾರು ಕೂಡ ಕಮೆಂಟ್ ಮಾಡಬೇಡಿ. ನಿಮ್ಮ ಒಂದು ನೆಗೆಟಿವ್ ಕಮೆಂಟ್ ಬೇರೆಯವರ 10 ಜನರ ಲೈಫ್ ಹಾಳಾಗುತ್ತೆ. ಸೊ ಹಾಗಾಗಿ ನಿಮ್ಮೊಬ್ಬರಿಂದ ಬೇರೆಯವ್ರ ಲೈಫನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಕಮೆಂಟಲ್ಲಿ ನೆಗೆಟಿವ್ ಅನಿಸಿದ್ರೆ ನೀವು ಹಾಕೋಕ್ಕೆ ಹೋಗಬೇಡಿ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ದೆನ್ ಇನ್ನೊಂದ್ಸಲ ರೀಡಿಂಗ್ನ ನೋಡಿದಾಗ ಕಮೆಂಟ್ ಮಾಡಿ. ಓಕೆನಾ? ಸೊ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡ್ಕೊಳ್ಳಿ. ಆ ವ್ಯಕ್ತಿ ಫೋಟೋನ ನೆನ್ಪು ಮಾಡ್ಕೊಳ್ಬೋದು, ನೋಡ್ಬೋದು. ಹೆಸರನ್ನು ಕೂಡ 3 ಬಾರಿ ಹೇಳಿ. ಓಕೆನಾ? ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿಯ ಯೋಚನೆಯಲ್ಲಿ ನೀವೇ ಇದ್ದೀರಾ ಅಥವಾ ಅವ್ರ ಯೋಚನೆಯಲ್ಲಿ ಬೇರೆ ಇನ್ಯಾರಾದರೂ ಇದ್ದಾರಾ? ಓಕೆ, ಇಲ್ಲಿ ಎನರ್ಜಿ ಬರ್ತಿರೋ ಪ್ರಕಾರ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅದು ನಿರಂತರವಾಗಿಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿರಂತರವಾಗಿ ನಿಮ್ಮ ಬಗ್ಗೆ ಅವರು ಯೋಚನೆಯನ್ನು ಮಾಡ್ತಾ ಇಲ್ಲ. ಇಲ್ಲೊಂದು ಕಡೆ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ. ಒಂದು ಕ್ಷಣ ನೀವು, ಇನ್ನೊಂದು ಕ್ಷಣ ಅವರ ಯೋಚನೆಯಲ್ಲಿ ಜವಾಬ್ದಾರಿಗಳು, ಅವ್ರ ಜೀವನದ ಜವಾಬ್ದಾರಿಗಳು ಬರ್ತಾ ಇದೆ. ಭಯಗಳು ಕೂಡ ಇದೆ. ಹಿಂದಿನ ಕೆಲವೊಂದಷ್ಟು ನೋವುಗಳು ಅವರಿಗೆ ಕನ್ಫ್ಯೂಷನ್ ತರ್ತಾ ಇರೋವಂಥದ್ದು. ಓಕೆನಾ? ಈ ಕನ್ಫ್ಯೂಷನ್ ಇಲ್ಲಿ ನಿಮ್ಮ ಯೋಚನೆನೂ ಇದೆ, ಹಾಗೆ ಅವ್ರ ಜವಾಬ್ದಾರಿಗಳ ಯೋಚನೆ ಕೂಡ ಇದೆ. ಸೊ ಎರಡರ ಮಧ್ಯೆ ಅವರು ಇಲ್ಲಿ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಹೊರಗಡೆಯಿಂದ ನೋಡಕ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಪೂರ್ತಿ ನಿಮ್ಮ ನೆನಪುಗಳನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಅಥವಾ ನಿಮ್ಮಿಂದ ತುಂಬಾ ದೂರ ಇದ್ದಾರೆ. ಈ ರೀತಿಯಾಗಿ ಅವ್ರು ಇಲ್ಲಿ ಬಿಹೇವ್ ಮಾಡ್ತಾ ಇರ್ಬೋದು. ಬಟ್ ಅವ್ರ ಮನಸ್ಸಿಂದ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಕ್ಕಾಗ್ದೇನೆ ಒದ್ದಾಡ್ತಾ ಇದ್ದಾರೆ. ಅವ್ರ ಮನಸ್ಸಿನ ತುಂಬಾ ವೀಕ್ ಆಗಿದ್ದಾರೆ. ಓಕೆ, ಅವ್ರ ಯೋಚನೆಗಳಲ್ಲಿ ವೀಕ್ ಆಗಿದ್ದಾರೆ. ನಿಮ್ಮ ಜೊತೆಗಿದ್ದಂಥ ನೆನಪುಗಳು ಅವರಿಗೆ ಮರೆಯಕ್ಕಾಗ್ದೇನೆ ಒದ್ದಾಡ್ತಾ ಇರುವಂಥದ್ದು. ಓಕೆ, ಸೊ ಇಲ್ಲಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ, ಇಲ್ಲಿ ಅವ್ರ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇರಬಹುದು ಅನ್ನೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ವ್ಯಕ್ತಿ ಅಂತ ಹೇಳಿದ್ರೆ ಬರೀ ಅವ್ರಿಗೆ ಯಾವುದೋ ಒಂದು ಹೊಸ ಥರ್ಡ್ ಪರ್ಸನ್ ಬಂದ್ಬಿಟ್ಟಿದ್ದಾರೆ, ಯಾವುದೋ ವ್ಯಕ್ತಿ ಸಿಕ್ಬಿಟ್ಟಿದ್ದಾರೆ ಅನ್ನೋದೇ ಉದ್ದೇಶ ಅಲ್ಲ ಇಲ್ಲಿ. ಸೊ ಇಲ್ಲಿ ಎನರ್ಜಿ ಬರ್ತಿರೋದು ಅವ್ರ ಸುತ್ತ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನೋಂಥದ್ದು ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಅವ್ರ ಫ್ರೆಂಡ್ ಕೂಡ ಆಗಿರಬಹುದು ಅಥವಾ ಅವರಿಗೆ ತುಂಬಾ ಅಟೆನ್ಷನ್ ಕೊಡುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಆಗಿರಬಹುದು. ಓಕೆನಾ? ಹೊಸ ಗರ್ಲ್ ಫ್ರೆಂಡ್ ಸಿಕ್ಬಿಟ್ರು, ಹೊಸ ಬಾಯ್ ಫ್ರೆಂಡ್ ಸಿಕ್ಬಿಟ್ರು ಅನ್ನೋಂಥ ಎನರ್ಜಿ ಅಲ್ಲ ಇಲ್ಲಿ. ಸೊ ಅವ್ರ ಸುತ್ತ ಯಾವುದೋ ಒಂದು ವ್ಯಕ್ತಿ ಇದೆ ಅನ್ನೋಂಥ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಆ ವ್ಯಕ್ತಿ ಜೊತೆಗೆ ಇವರ ಒಂದು ಕನೆಕ್ಷನ್ ಯಾವ ರೀತಿ ಇದೆ ಚೆಕ್ ಮಾಡಿದಾಗ ಆಳವಾಗಿರುವಂತ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಆಗಲಿ, ಭಾವನೆ ಆಗಲಿ ಆ ವ್ಯಕ್ತಿ ಜೊತೆಗೆ ಇಲ್ಲ ಇವರಿಗೆ. ಓಕೆನಾ? ಹೃದಯದಿಂದನೂ ಅವರು ಕನೆಕ್ಟ್ ಆಗುವಂತ ಫೀಲ್ ಕೂಡ ಇಲ್ಲಿ ಬರ್ತಾ ಇಲ್ಲ ಅವರಲ್ಲಿ. ಆ ಫೀಲಿಂಗ್ ಕೂಡ ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇಲ್ಲ. ಇಲ್ಲಿ ಅವರಿಗೆ ಈಗ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ನಿಮ್ ಜೊತೆ ಎಲ್ಲೊಂದ್ ಕಡೆ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಆ ಖಾಲಿತನವನ್ನ ತುಂಬಿಸ್ಕೊಳ್ಲಿಕ್ಕೆ ಅವ್ರು ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಆ ವ್ಯಕ್ತಿ ಯಾರಿದ್ದಾರೆ ಅವರು. ಓಕೆ, ಸೊ ಅವ್ರ ಮನಸ್ಸಲ್ಲಿ ನೀವು ಮಾತ್ರ ಇರುವಂಥದ್ದು. ಓಕೆ,
ಸೊ ಇಲ್ಲಿ ಲೆಟರ್ಸ್ಗಳು ಬಂದು ಜೆ ಲೆಟರ್, ಕೆ ಲೆಟರ್, ಎಲ್ ಲೆಟರ್, ಎನ್ ಲೆಟರ್, ಪಿ, ಎಸ್, ಕೆ, ಆರ್, ಡಿ, ಇ, ಐ, ಎ ಲೆಟರ್, ಯು ಲೆಟರ್, ವೈ ಲೆಟರ್, ಎಕ್ಸ್ ಲೆಟರ್ ಕೂಡ ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಬಂದು 31st 3 28 19 9. ಓಕೆ, 2 3 1st 1ನೇ ತಾರೀಕು ಬರ್ತಾ ಇದೆ. ಓಕೆ, 15 14. ಓಕೆ, 4 8. ಓಕೆ, ಈ ಎಲ್ಲ ಲೆಟರ್, ಈ ಎಲ್ಲ ಡೇಟ್ ಆಫ್ ಬರ್ತ್ಗಳ ಒಂದು ಚಾನಲೈಸ್ ಮೆಸೇಜ್ ಆಗಿ ಇಲ್ಲಿ ಬರ್ತಿರುವಂಥದ್ದು. ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಈ ಒಂದು ರೀಡಿಂಗಲ್ಲಿ ನೀವು ಮಾತ್ರ ಹಾರ್ಟ್ ಮಾರ್ಕ್ ಬರ್ತಾ ಇದೆ, ರೈಟ್? ಸೊ ಇಲ್ಲಿ ನೀವು ಮಾತ್ರ ಅವರ ಮನಸ್ಸಲ್ಲಿ ಇರುವಂಥವ್ರು, ಓಕೆನಾ? ಓಕೆ, ಇಲ್ಲಿ ಮನಸ್ಸಲ್ಲಿ ಮಾತ್ರ ಅಲ್ಲ, ಅವ್ರ ಹೃದಯಕ್ಕೆ ಟಚ್ ಆಗಿರುವಂಥ ವ್ಯಕ್ತಿ ನೀವು. ಓಕೆ, ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಹಾರ್ಟ್ ಮಾರ್ಕ್ ಬಂದಿದೆ, ರೈಟ್? ಸೊ ಇಲ್ಲಿ ಅವ್ರ ಮನಸ್ಸಲ್ಲಿ ಮಾತ್ರ ಅಲ್ಲ, ನೇರವಾಗಿ ಅವರ ಹೃದಯಕ್ಕೆ ಟಚ್ ಆಗಿರುವಂಥ ವ್ಯಕ್ತಿ ನೀವು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಓಕೆ, ಸೊ ಅವ್ರ ಸುತ್ತಮುತ್ತ ಯಾರ ವ್ಯಕ್ತಿ ಬಂದಿದ್ದಾರೆ, ಅವ್ರು ಜಸ್ಟ್ ಆ ಒಂದು ಖಾಲಿತನವನ್ನು ತುಂಬೋದಕ್ಕೋಸ್ಕರ ಅವ್ರು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಕ್ಲೋಸ್ ಫ್ರೆಂಡ್, ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಅವ್ರ ಜೊತೆಗೆ ಓದಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಅವರ ಮನೆ ಪಕ್ಕ ಆಗಿರ್ಬೋದು, ಸಮಥಿಂಗ್ ಹೊಸ ಬಿಸ್ನೆಸ್ಸಲ್ಲಿ ಅಥವಾ ಒಂದು ಜಾಬ್ ಮಾಡುವಂಥ ಸ್ಥಳದಲ್ಲಿ ವ್ಯಕ್ತಿ ಆಗಿರ್ಬೋದು, ಅವರಿಗೆಲ್ಲ ಒಂದು ಕಡೆ ರೈಟ್ ಹಾರ್ಟ್ ಮಾರ್ಕ್ ಕಂಪ್ಲೀಟ್ ಆಗಿ ಬರ್ತಾ ಇದೆ, ರೈಟ್? ಸೊ ಹಾಗಾಗಿ ಇಲ್ಲಿ ಅವರ ಒಂದು ಸುತ್ತಮುತ್ತ ಯಾರಿದ್ದಾರೆ, ಅವ್ರ ಜಾಬಲ್ಲಿ ಅಥವಾ ಯಾರಿದ್ದಾರಲ್ಲ, ಅವರು ನಿಮ್ಮ ಬಗ್ಗೆ ಅವರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರಿಲ್ಲಿ ಆ ಗೊತ್ತಿದ್ದು ಆ ಖಾಲಿತನವನ್ನು ಅವರು ತುಂಬಿಸ್ಲಿಕ್ಕೆ, ಫಿಲ್ ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಪರ್ಸನಿಗೆ ಯಾವುದೇ ರೀತಿಯಂಥ ಫೀಲಿಂಗ್ಸ್ ಇಲ್ಲ, ಯಾವುದೇ ರೀತಿಯಂಥ ಭಾವನೆಗಳು ಅವ್ರ ಮೇಲೆ ಇಲ್ಲ ಅನ್ನೋಂಥದ್ದು ಕ್ಲಿಯರ್ ಆಗಿ ಇಲ್ಲಿ ಬರ್ತಿದೆ. ಜಸ್ಟ್ ಲೈಕ್ ಅವ್ರ ಮನಸ್ಸಲ್ಲಿರುವಂಥದ್ದು ನೀವು ಮಾತ್ರ, ಅವರ ಹೃದಯಕ್ಕೆ ನೇರವಾಗಿ ಟಚ್ ಆಗಿರುವಂಥ ವ್ಯಕ್ತಿ ನೀವು ಮಾತ್ರ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಇದೊಂದು ಚಾನಲೈಸ್ ಮೆಸೇಜ್ ಆಗಿದೆ. ಓಕೆ, ಸೊ ಆ ವ್ಯಕ್ತಿ ಕೂಡ ನಿಮಗೆ ಪರಿಚಯದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವರಿಗೆ ಯಾರಿವಾಗ ಕನೆಕ್ಟ್ ಆಗಿದ್ದಾರೆ ಅಥವಾ ಅವ್ರನ್ನ ಕ್ಲೋಸ್ ಮಾಡ್ಕೊಳ್ಲಿಕ್ಕೆ, ಫ್ರೆಂಡ್ ಮಾಡ್ಕೊಳ್ಲಿಕ್ಕೆ ಇರ್ಬೋದು, ಕ್ಲೋಸ್ ಆಗಲಿಕ್ಕೆ ಅವ್ರು ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರು ನಿಮಗೂ ಕೂಡ ಗೊತ್ತಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ ವ್ಯಕ್ತಿ ನಿಮಗೂ ಕೂಡ ಪರಿಚಯ ಇದ್ದಾರೆ ಅನ್ನುವಂಥದ್ದು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾನೇ ಬ್ಯಾಡ್ಲಿ ಮಿಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಎನರ್ಜಿ ಕ್ಲಿಯರ್ ಆಗಿ ಬರ್ತಿದೆ. ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಕ್ಲಿಯರ್ ಆಗಿ ಬರ್ತಾ ಇರುವಂಥದ್ದು. ಓಕೆ, ಅವರು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ. ಸೊ ನಿದ್ರೆ ಬರದೇ ಇರೋಂಥ ಸಮಯದಲ್ಲಿ ಅಥವಾ ಒಂಟಿಯಾಗಿ ಅವರು ಕುಳಿತಾಗ, ಒಂಟಿಯಾಗಿ ಅವರೊಬ್ಬರೇ ಇದ್ದಾಗ, ಲೋನ್ ಫೀಲ್ ಮಾಡ್ತಾ ಇರುವಂಥ ಟೈಮಲ್ಲಿ ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಅವಾಗ ಆ ಟೈಮಲ್ಲಿ ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಕೂಡ. ಓಕೆ, ಕೆಲವೊಂದಷ್ಟು ನೀವು ಅವರಿಗೆ ಅಡ್ವೈಸ್ ಕೂಡ ಮಾಡಿದ್ದೀರಾ, ಅವರ ಒಂದು ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಅವ್ರಿಗೆ ತುಂಬ ಅಡ್ವೈಸ್ ಮಾಡಿದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಅದನ್ನು ಅವರಿಲ್ಲಿ ತುಂಬ ಮೆಲುಕು ಹಾಕ್ತಾ ಇದ್ದಾರೆ, ಆ ಮಾತುಗಳನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ನಿಮ್ಮ ಜೊತೆ ನಡೆದಂಥ ಕೆಲವೊಂದಷ್ಟು ಸಣ್ಣ ಪುಟ್ಟ ಕ್ಷಣಗಳನ್ನು ಕೂಡ ಅವರಿಲ್ಲಿ ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಓಕೆ, ಸೊ ಬಿಟ್ಟು ಬಿಡದೆ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ಸೊ ಫೈನಾನ್ಷಿಯಲಿ ಅವರಿಗೆ ತುಂಬಾನೇ ನೀವು ಅಡ್ವೈಸ್ ಮಾಡ್ತಾ ಇದ್ರಿ, ಸುಮ್ಮನೆ ದುಡ್ಡನ್ನ ಖರ್ಚು ಮಾಡಬೇಡ ಅಥವಾ ಸೇವಿಂಗ್ಸ್ ಮಾಡು ಅಂತ ಇರ್ಬೋದು, ಅಥವಾ ಮುಂದೆ ಫ್ಯೂಚರ್ ಬಗ್ಗೆ ತುಂಬ ಪ್ಲ್ಯಾನಿಂಗ್ನ ಮಾಡಿದ್ರಿ ನೀವಿಬ್ರು ಕೂಡ. ಫ್ಯೂಚರ್ ಲೈಫ್ ಬಗ್ಗೆ ತುಂಬ ಪ್ಲ್ಯಾನಿಂಗ್ನ ಮಾಡಿದ್ದೀರಾ. ಓಕೆ, ಸೊ ಅದೆಲ್ಲದನ್ನು ಕೂಡ ಅವರಿಲ್ಲಿ ತುಂಬ ನೆನ್ಪು ಮಾಡ್ಕೊಳ್ತಾ ಇರೋವಂಥದ್ದು, ನೆನಪಿಸ್ಕೊಳ್ತಾ ಇರೋವಂಥದ್ದು. ಸೊ ಈ ಟೈಮಲ್ಲಿ ಅವರು ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಕೂಡ ಲೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಅವರು ಲೋ ಫೀಲ್ ಮಾಡ್ತಾ ಇದ್ದಾರೆ. ಎಸ್, ರೈಟ್. ಸೊ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ಟ್ಯಾರೋದಲ್ಲಿ ಏನು ಬರುತ್ತೆ ಎನರ್ಜಿ, ನಿಮ್ಮ ಬಗ್ಗೆ ಅವರಿಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ಏನೆಲ್ಲ ಭಾವನೆಗಳಿದೆ ನಿಮ್ಮ ಬಗ್ಗೆ. ಓಕೆ, ಸೊ ಚೆಕ್ ಮಾಡೋಣ. ಈ ಕ್ಷಣದಲ್ಲಿ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ.
ಸೊ ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ನಾನೇನು ಹೇಳಿದ್ದೀನಿ ಅದನ್ನು ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಬದಲಾವಣೆಗಳನ್ನ ಮಿರಾಕಲ್ಸ್ನ ನೀವು ಡೆಫಿನೆಟ್ಲಿ ನೋಡ್ತೀರಾ, ಚೇಂಜಸ್ನ ನೋಡ್ತೀರಾ. ವಾವ್, ನೈಸ್. 10 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ರೈಟ್. ಸೊ ವಾವ್, ಏಸ್ ಆಫ್ ಕಪ್ಸ್. ನಿಮ್ಮ ಲೈಫಲ್ಲಿ ಮಿರಾಕಲ್ ನೋಡ್ಬೇಕಂತ ಹೇಳಿದ್ರೆ ನಂಬಲೇಬೇಕು. ಲಾಜಿಕ್ನ ಹುಡುಕ್ಬಿಡಿ, ಮ್ಯಾಜಿಕ್ ಆಗತ್ತೆ. ಸೊ ನೀವು ಲಾಜಿಕ್ ಹುಡುಕ್ತಾ ಕೂತ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗೋದು ತುಂಬ ಕಷ್ಟ. ಸೊ ಹಾಗಾಗಿ ಜಸ್ಟ್ ಬಿಲೀವ್ ಯೂನಿವರ್ಸ್ ಅಷ್ಟೇ. ಓಕೆ, ರೈಟ್. ಎಸ್, ಈ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ. ಸೊ ಇಲ್ಲಿ ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಬರ್ತಾ ಇರುವಂಥದ್ದು ಅವ್ರ ಮನಸ್ಸಲ್ಲಿ ನೀವು ಮಾತ್ರ ಇರುವಂಥದ್ದು. ಆ್ಯಂಡ್ ಅವ್ರ ಎನರ್ಜಿಯಲ್ಲೂ ಕೂಡ ನಿಮ್ಮ ಬಗ್ಗೆ ಮಾತ್ರ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ರೈಟ್. ಆದಿಪರಾಶಕ್ತಿ ಜಗನ್ಮಾತೆ, ರೈಟ್. ಇಲ್ಲಿ ನೈಟ್ ಟೈಮಲ್ಲಿ ಹೆಚ್ಚಾಗಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ಒಂಟಿಯಾಗಿ ಕುತ್ಕೊಂಡಾಗ ಅವ್ರು ನಿಮ್ಮ ಬಗ್ಗೆ ನೆನಪುಗಳು ಜಾಸ್ತಿ ಕಾಡ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರಿಲ್ಲಿ ಹಿಂಜರಿತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಅವರಿಗೆ ಭಯ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನೀವು ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮಧ್ಯೆ ಇನ್ನೊಬ್ರು ಯಾರೋ ಒಬ್ರು ಇರಬಹುದು. ಅಂದರೆ ನಿಮ್ಮ ಬ್ರದರ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರೋ ಒಬ್ರು ನಿಮ್ಮ ಜೊತೆಯಾಗಿ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬರ್ತಾ ಇದೆ. ಅವರಿಗೆ ಭಯಪಟ್ಟು ಅವ್ರು ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ಹಿಂಜರಿತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ನಿಮ್ಮ ಅಕ್ಕ, ತಮ್ಮ, ತಂಗಿ, ಅಣ್ಣ ಯಾರಿದ್ದಾರೆ, ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಭಯಪಟ್ಟು ಅವ್ರು ಇಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಎಲ್ಲೊಂದು ಕಡೆ ಹಿಂಜರಿತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಮುಂದೆ ಈ ಒಂದು ಪ್ರೀತಿಯಲ್ಲಿ ಏನಾಗಬಹುದು, ಏನು ಎನರ್ಜಿ ಶಿಫ್ಟ್ ಕಾಣಿಸ್ತಾ ಇದೆ ಚೆಕ್ ಮಾಡಿದಾಗ ಇಲ್ಲಿ ಅವರು ನಿಮ್ಮ ಬಗ್ಗೆ ಒಂದು ದೊಡ್ಡ ಒಂದು ರಿಯಲೈಸೇಷನ್ಗೆ ಬರ್ತಾ ಇರುವಂಥದ್ದು. ಸಮಥಿಂಗ್ ಇಲ್ಲಿ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನುವಂಥದ್ದು, ಅಥವಾ ಅವರ ಜೀವನದಲ್ಲಿ ನೀವು ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ದಿನದಲ್ಲಿ. ಓಕೆನಾ? ಸೊ ಈ ಕ್ಷಣದಲ್ಲಿ ಅವ್ರು ನಿಮ್ಮ ಬಗ್ಗೆ ಅವ್ರು ತುಂಬಾ ನೆಗ್ಲೆಕ್ಟ್ ಮಾಡ್ತಿರ್ಬೋದು, ಅಥವಾ ಇಗ್ನೋರ್ ಮಾಡ್ತಿರ್ಬೋದು, ಅಥವಾ ನಿಮ್ಮನ್ನು ತುಂಬಾ ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ಅವ್ರ ಮುಂದಿನ ದಿನದಲ್ಲಿ ಅವರ ಒಂದು ಲೈಫಲ್ಲಿ ಎಷ್ಟು ನೀವು ಮುಖ್ಯ ಆಗಿದ್ರಿ ಅನ್ನೋದು ಅವ್ರಿಗೆ ಇಲ್ಲಿ ಅರ್ಥ ಆಗತ್ತೆ. ಅಂಡ್ ನಿಮ್ಮ ಬಗ್ಗೆನೇ ಒಂದು ದೊಡ್ಡ ರಿಯಲೈಸೇಷನ್ ಕೂಡ ಅವರಿಗೆ ಬರ್ತಾ ಇದೆ. ಈ ಬದಲಾವಣೆಗಳು ಏನಿದೆ ಅದು ಸ್ವಲ್ಪ ನಿಧಾನಕ್ಕೆ ಆಗತ್ತೆ. ಈ ರಿಯಲೈಸೇಷನ್ ಆಗುವಂಥದ್ದಾಗಿರ್ಲಿ, ಅಥವಾ ಅವ್ರ ಲೈಫಲ್ಲಿ ನೀವು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವರಿಗೆ ಸ್ವಲ್ಪ ನಿಧಾನವಾಗೇನೆ ಅವರಿಗೆ ಈ ಒಂದು ಬದಲಾವಣೆ ಬರುತ್ತೆ. ತಕ್ಷಣ ಅವ್ರೇನಿಲ್ಲಿ ನಿಮ್ಮ ಹತ್ರ ಓಡ್ ಬರುವಂತ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಆ ರಿಯಲೈಸೇಷನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗ್ಬೇಕು, ರೈಟ್? ಸೊ ಅಲ್ಲಿವರೆಗೆ ಅವ್ರು ಇಲ್ಲಿ ಬದಲಾವಣೆಗಳನ್ನ ತಂದ್ಕೊಳ್ಲಿಕ್ಕೆ ಸ್ವಲ್ಪ ನಿಧಾನವಾಗಿ ವೇಟ್ ಮಾಡ್ಬೇಕಾಗತ್ತೆ. ನಿಮ್ಮ ಎನರ್ಜಿಲಿ ವೇಟಿಂಗ್ ಅನ್ನುವಂಥದ್ದು ಬರ್ತಿದೆ. ಅಂಡ್ ಅವರಲ್ಲಿ ನಿಧಾನವಾಗಿ ಈ ಬದಲಾವಣೆಗಳು ಬರುತ್ತೆ ಅನ್ನುವಂಥ ಒಂದು ಎನರ್ಜಿಲಿ ಬರ್ತಿದೆ. ಬಟ್ ಖಂಡಿತವಾಗಿ ಈ ಬದಲಾವಣೆಗಳನ್ನ ಅವ್ರ ಲೈಫಲ್ಲಿ ನೋಡ್ತಾರೆ. ಇದು ಮಾತ್ರ 100% ಇಲ್ಲಿ ಎನರ್ಜಿ ಟ್ರೂ ಆಗಿ ಬರ್ತಾ ಇರುವಂಥದ್ದು. ಅವರಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಅರ್ಥ ಮಾಡ್ಕೊಂಡು, ಆ ರಿಯಲೈಸೇಷನ್ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಅವರು ವಾಪಸ್ ಬಂದೇ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಮೊದಲು ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಿದ್ರೆ ಎಲ್ಲೋ ಒಂದ್ ಕಡೆ ಹಾಯ್ ಅನ್ನೋಂಥ ಮೆಸೇಜ್ ಇಂದ, ಅಥವಾ ಸಮಥಿಂಗ್ ಒಂದು ಸ್ಮಾಲ್ ಮೆಸೇಜ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು, ಅಥವಾ ನಿಮ್ಮ ಮೇಲೆ ಎಲ್ಲೋ ಒಂದ್ ಕಡೆ ಒಂದು ಗಮನ ಬರೋ ಹಾಗೆ, ಅಥವಾ ಅವರಿಗೆ ನಿಮ್ಮ ಮೇಲೆ ನೀವು ಅವ್ರ ಮೇಲೆ ಗಮನ ಕೊಡೋ ಹಾಗೆ ಎಲ್ಲೋ ಒಂದ್ ಕಡೆ ಒಂದು ಸೋಷಿಯಲ್ ಮೀಡಿಯಾದಿಂದ ಮುಖಾಂತರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಈ ರೀಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಬರ್ತಿರೋಂಥ ಒಂದು ಎನರ್ಜಿ ಬಂದ್ಬಿಟ್ಟು ಕ್ಲಿಯರ್ ಆಗಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಸ್ಥಾನವನ್ನ ಅವ್ರ ಲೈಫಲ್ಲಿ ಬೇರೆ ಯಾರು ಕೂಡ ತುಂಬೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಅದನ್ನ ಮೈಂಡ್ನ ಫಸ್ಟ್ ತೆಗೆದು ಹಾಕಿ, ನೀವೇನ್ ಬಿಲೀವ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅದನ್ನ ನೀವು ನೋಡ್ತೀರಾ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಅಲ್ಲಿ ಅವ್ರಿಗೆ ಯಾರೋ ಇರಬೇಕು, ಅವ್ರಿಗೆ ಈ ತರ ಕೇಳಲ್ಲ, ಈ ತರ ಆಗಲ್ಲ ಅನ್ನೋದನ್ನ ಫಸ್ಟ್ ನಿಮ್ಮ ಮೈಂಡಿನ ತೆಗೆದು ಹಾಕ್ಬಿಡಿ. ಓಕೆ, ಆಗತ್ತೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೆಗೆಟಿವ್ಗೆ ಅಷ್ಟು ನೀವು ಶಕ್ತಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ, ನೆಗೆಟಿವ್ ನಿಮ್ಮ ಲೈಫಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಆಗಲ್ಲ ಅನ್ನೋದು ನಿಮಗೆ ಏನಾದರೂ ಡೌಟ್ ಇದೆಯಾ? ಫಸ್ಟ್ ಆಫ್ ಆಲ್ ನೆಗೆಟಿವ್ ನಿಮ್ಮ ಲೈಫಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಆಗ್ಲೇಬೇಕಲ್ವಾ ನಿಮ್ಮ ಲೈಫಲ್ಲಿ? ಸೊ ಹಾಗಾಗಿ ನೀವು ಯೋಚನೆ ಮಾಡಿ ಪಾಸಿಟಿವ್ ಆಗಿ. ನಿಮ್ಮ ಸ್ಥಾನವನ್ನ ಇಲ್ಲಿ ಯಾರು ಕೂಡ ನಿಮ್ಮ ಪರ್ಸನ್ಗೆ ತುಂಬೋದಕ್ಕೆ ಸಾಧ್ಯ ಇಲ್ಲ. ಇದನ್ನೊಂದು ಬಿಲೀವ್ ಮಾಡಿ, ಸ್ಟ್ರಾಂಗ್ಲಿ ಬಿಲೀವ್ ಮಾಡಿ ಪ್ರತಿಯೊಬ್ರು ಅಷ್ಟೇನೆ. ಓಕೆ,
ನೀವು ಅವ್ರ ಲೈಫಲ್ಲಿ ಆಪ್ಷನ್ ಕೂಡ ಅಲ್ಲ ಇಲ್ಲಿ. ಓಕೆ, ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ, ನಿಮ್ಮ ಮನಸ್ಸಲ್ಲಿ ಫಸ್ಟ್ ಇದನ್ನ ಬೇರೂರ್ಕೊಳ್ಳಿ. ಈ ಒಂದು ಎನರ್ಜಿ ಏನಿದೆ, ಈ ಒಂದು ಮಾತು ಏನಿದೆ, ಇದನ್ನ ನಿಮ್ಮ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಸ್ಥಾನವನ್ನ ಅವ್ರ ಲೈಫಲ್ಲಿ ಯಾರು ಕೂಡ ತುಂಬೋದಕ್ಕಾಗಲ್ಲ. ನೀವು ಅವ್ರ ಲೈಫಲ್ಲಿ ಆಪ್ಷನ್ ಅಲ್ಲ ಅನ್ನೋದನ್ನ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಇದೇ ಒಂದು ಪಾಸಿಟಿವ್ ಎನರ್ಜಿ. ಈ ಪ್ರೀತಿನ ಉಳಿಸ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ಈ ಒಂದು ಪ್ರೀತಿನ ನೀವು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಬೇಡಿ. ಆಗತ್ತೆ ಅನ್ನೋದು ಇರ್ಲಿ, ಆಗತ್ತೆ ಅಲ್ಲ, ಆಗತ್ತೆ. ಖಂಡಿತವಾಗಿಯೂ ನಿಮ್ಮ ಪರ್ಸನ್ ವಾಪಸ್ ರಿಟರ್ನ್ ಬಂದೇ ಬರ್ತಾರೆ. ನಂಬಿಕೆ ಇರ್ಲಿ. ನಂಬಿಕೆ ಅಂದ್ರೇನೆ ಜೀವನ. ಓಕೆ, ಸೊ ನೀವು ಜೀವನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ನಂಬಿಕೆ ಇದ್ರೆ ಮಾತ್ರ ನೀವು ಜೀವನ ಮಾಡೋಕ್ ಸಾಧ್ಯ. ಓಕೆನಾ? ಸೊ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋಂಥದ್ದು, ನಿಮ್ಮ ಲೈಫಲ್ಲಿ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ಅವ್ರ ನಿರ್ಧಾರಕ್ಕೆ ಬರೋವರೆಗೆ ನೀವಿಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನವನ್ನ ಕೈ ಬಿಡಬೇಡಿ. ಅವ್ರು ಯಾವುದೋ ಒಂದು ನಿರ್ಧಾರವನ್ನು ತಗೊಳ್ಳುವಂತ ಹಂತದಲ್ಲಿ ಇದ್ದಾರೆ. ಒಂದು ರೀಸೆಂಟ್ ಡೇಸ್ ಅಲ್ಲಿ ತಗೊಳ್ಬಹುದು, ಇನ್ನೊಂದು ಫ್ಯೂ ಡೇಸ್ ಅಲ್ಲಿ, ಅಂದ್ರೆ ಒಂದು 2 months 3 months ಒಳಗಡೆ ಒಂದು ಯಾವುದೋ ಒಂದು ನಿರ್ಧಾರಕ್ಕೆ ಅವ್ರು ಬರ್ತಾ ಇದ್ದಾರೆ. ಸೊ ಅಲ್ಲಿವರೆಗೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನಿರ್ಧಾರವನ್ನ, ನಿಮ್ಮ ಒಂದು ಪ್ರಯತ್ನವನ್ನ ಬಿಡಬೇಡಿ. ಸ್ಟ್ರಾಂಗ್ ಆಗಿ ಅದನ್ನ ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ ನಿಮ್ಮ ಪ್ರಯತ್ನವನ್ನ ಅಂತ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ಅಂಡ್ ಇಲ್ಲಿ ಅವರು ಸ್ವತಃ ನಿಮ್ಮ ಕಡೆ ಅವರು ತಿರುಗಿ ನೋಡ್ತಾರೆ. ನಿಮ್ಮ ಪ್ರಯತ್ನ ಸತತವಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವರು ನಿಮ್ಮ ಲೈಫಿಗೆ ಮತ್ತೆ ತಿರುಗಿ ನೋಡ್ತಾರೆ. ರಿಟರ್ನ್ ಬರೋದು ಇಲ್ಲಿ ಖಂಡಿತವಾಗಿಯೂ ಬರ್ತಿದೆ. ಆ ಫ್ಯಾಮಿಲಿ ಒಂದು ಬಾಂಡಿಂಗ್ ಇಲ್ಲಿ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವಿಬ್ರು ಕೂಡ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿರುವಂಥದ್ದು. ದಟ್ ಮೀನ್ಸ್ ಇನ್ ಫ್ಯೂಚರ್ ಅಲ್ಲಿ ಮ್ಯಾರೇಜ್ ಆದ್ಮೇಲೆ ಯಾವ ರೀತಿಯಾಗಿರ್ಬೇಕು, ಅಥವಾ ಯಾವ ರೀತಿಯಾಗಿ ಲೈಫನ್ನ ಕಟ್ಕೊಳ್ಬೇಕು, ಯಾವ ರೀತಿಯಾಗಿ ಜೀವನ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಇಬ್ರು ಕೂಡ ಮಾತಾಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಹಾಗಾಗಿ ಇಲ್ಲಿ ಅಷ್ಟು ಈಸಿಯಾಗಿ ಈ ಒಂದು ಸಂಬಂಧ ಬಿಟ್ಟೋಗೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡದೇನೆ ಮುಂದುವರಿಸಿ. ಅವರು ಸ್ವತಃ ನಿಮ್ಮ ಕಡೆ ತಿರುಗಿ ನೋಡ್ತಾರೆ. ಈ ಎನರ್ಜಿ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋವಂಥದ್ದು. ಓಕೆ, ಸೊ ನೀವು ಇದನ್ನ ಬಿಲೀವ್ ಮಾಡಲೇಬೇಕು. ನಂಬಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರು ಏನು ಮಾಡೋದಕ್ಕಾಗಲ್ಲ, ಫೋರ್ಸ್ ಮಾಡಿ ನಿಮಗೆ ನಂಬಿಸ್ಲಿಕ್ಕೆ ಆಗಲ್ಲ. ಸೊ ನಂಬಿಕೆನು ನಿಮ್ಮಲ್ಲಿರುವಂಥದ್ದು, ಯಾರೋ ಬಂದು ಹುಟ್ಟಾಕ್ಸೋವಂಥದ್ದಲ್ಲ ಅಲ್ವಾ? ಸೊ ನಿಮ್ಮ ಲೈಫ್ ಬದಲಾಗಬೇಕು, ನೀವು ನಿಮ್ಮ ಪರ್ಸನ್ ನೀವು ಮತ್ತೆ ಒಂದಾಗಬೇಕು ಅಂತ ಹೇಳಿದ್ರೆ ನಂಬಿಕೆ ಅನ್ನೋದು ಇರಲೇಬೇಕು. ನಂಬಿಕೆ ಇದ್ರೆ ಮಾತ್ರ ನಿಮ್ಮ ಲೈಫಲ್ಲಿ ಏನೋ ಒಂದು ನೀವು ಸಾಧನೆನ ಮಾಡೇ ಮಾಡ್ತೀರಾ. ಓಕೆನಾ? ಖಂಡಿತವಾಗಿಯೂ ಆಗತ್ತೆ, ಚಿಂತೆ ಮಾಡಬೇಡಿ ಇಲ್ಲಿ. ಅಂಡ್ ಓಕೆ, ನಿಮ್ಮ ಎನರ್ಜಿಗೆ ಇಲ್ಲಿ ಕೆಲವೊಬ್ರು ಎನರ್ಜಿಗೆ ಇಲ್ಲಿ ಬರ್ತಿರೋಂಥದ್ದು, ನೀವು ತುಂಬಾನೇ ಸ್ಟ್ರಾಂಗ್ ಆಗಿರೋಂಥ ಹೃದಯವನ್ನು ಹೊಂದಿರೋರು ಅಂತ ಇಲ್ಲಿ ಬರ್ತಿದೆ. ಬಿಕಾಸ್ ಆಫ್ ಈ ಒಂದು ಎನರ್ಜಿನ ನೀವಿಲ್ಲಿ ತುಂಬಾ ಜನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಿದ್ರ. ಯೂನಿವರ್ಸ್ ಲವರ್ ಕೂಡ ಇರ್ಬೋದು ಇಲ್ಲಿ ಕೆಲವೊಬ್ರು. ದಟ್ ಮೀನ್ಸ್ ಯೂನಿವರ್ಸ್ ನ ಬಿಲೀವ್ ಮಾಡುವಂತವ್ರು, ಗಾಡ್ ನ ಬಿಲೀವ್ ಮಾಡ್ತಾ ಇರೋಂಥವ್ರು. ಅಂಡ್ ಸಮಥಿಂಗ್ ನಿಮ್ಮ ಲೈಫ್ ಅಲ್ಲಿ ಸಣ್ಣ ಪುಟ್ಟ ಮಿರಾಕಲ್ಸ್ ಆಗಿದೆ. ಸೊ ಹಾಗಾಗಿ ಸ್ಟ್ರಾಂಗ್ಲಿ ನಿಮ್ಮ ಮನಸ್ಸು, ನಿಮ್ಮ ಒಂದು ಹೃದಯ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಎಸ್, ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥದ್ದು ಯಾರೋ ನಿಮ್ಮ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಿದ್ದು. ದಟ್ ಮೀನ್ಸ್ ನಿಮ್ಮ ಪರ್ಸನ್ ಅಷ್ಟೇನೆ ಇಲ್ಲಿ. ಓಕೆ, ಆದ್ರೆ ಇಲ್ಲಿ ನಿಮಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ ಪ್ರೀತಿ. ನಿಮ್ಮ ಪ್ರೀತಿ ಬೆಲೆ ಗೊತ್ತಿದ್ದವರು, ಓಕೆನಾ, ತಪ್ಪದೆ ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ. ಇದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ. ಓಕೆ, ನಿಮ್ಮ ಪ್ರೀತಿ ಬೆಲೆ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ತಪ್ಪದೇನೆ ಅವ್ರು ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ. ಪ್ರೀತಿ ಬೆಲೆ ಗೊತ್ತಿದ್ದವ್ರಿಗೆ ಮಾತ್ರ ಅದು ಲೈಫಲ್ಲಿ, ಯಾರ ಲೈಫಲ್ಲಿ ನೋವು ಕೊಡಬೇಕು, ಯಾರ ಲೈಫಲ್ಲಿ ನೋವು ಕೊಡಬಾರ್ದು ಅನ್ನೋದು ಗೊತ್ತಿರುತ್ತೆ. ರೈಟ್? ಸೊ ಡೋಂಟ್ ವರಿ, ನಿಮ್ಮ ಪ್ರೀತಿ ಬೆಲೆ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ತಪ್ಪದೆ ನಿಮ್ಮ ಜೀವನಕ್ಕೆ ವಾಪಸ್ ಮತ್ತೆ ಬಂದೇ ಬರ್ತಾರೆ. ಸ್ಟ್ರಾಂಗ್ ಆಗಿರಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡ್ದೇನೆ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಕೂಡ ಬರ್ತಿರುವಂಥದ್ದು, ನೀವು ತುಂಬಾನೇ ಸಾಕಷ್ಟು ಯೂನಿವರ್ಸ್ ಸೈನ್ಗಳನ್ನ ನೀವು ಇಲ್ಲಿ ಇತ್ತೀಚಿನ ದಿನದಲ್ಲಿ ತುಂಬಾನೇ ನೋಡ್ತಾ ಇದ್ದೀರಾ. ಸ್ಟ್ರಾಂಗ್ ಆಗಿ ನಿಮಗೆ ಯೂನಿವರ್ಸ್ ಸೈನ್ಗಳು ನಿಮಗೆ ಸಿಗ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಯು ಬಿಲೀವ್, ಅದನ್ನ ನೀವು ಬಿಲೀವ್ ಮಾಡ್ತಾ ಇದ್ದೀರಾ ಕೂಡ. ಓಕೆ, ಸೊ ಅದೇ ರೀತಿಯಾಗಿನೇ ಬಿಲೀವ್ ಮಾಡಿ. ಯೂನಿವರ್ಸ್ ಸೈನ್ಗಳು ನಿಮಗೆ ಏನೆಲ್ಲ ಸಿಗುತ್ತೆ ಅದನ್ನ ನೋಡಿ. ಸೊ ನೋಡ್ಬೋದು ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಿದೆ, 10 of cups ಬರ್ತಿದೆ, ಅಂಡ್ ಸ್ಟ್ರೆಂತ್, ಸ್ಟ್ರಾಂಗ್, ಅಂಡ್ ಡೆತ್ ಅಂಡ್ ರೀಬರ್ತ್. ಸೊ ಓಕೆ, ಒಂದು ಹೊಸ ಪುನರ್ಜನ್ಮ ಪಡಿತಾ ಇರುವಂಥದ್ದು. ಓಕೆನಾ? ಸೊ ಆದಷ್ಟು ಪಾಸಿಟಿವ್ ಆಗಿದ್ದು ನಾನು ಹೇಳಿರೋ ರೀತಿಯಲ್ಲೇ ಕಮೆಂಟ್ನ ಮಾಡಿ. ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಲೈಕ್ ಮಾಡಿ, ಹಾಗೆ ನಾನು ಏನು ಹೇಳಿದ್ದೀನಿ ಅದನ್ನೇ ಮಾತ್ರ ಕಮೆಂಟ್ ಮಾಡಿ. ನಿಮ್ಮ ಅಳೋ ಚಿತ್ರಗಳೆಲ್ಲ ಹಾಕಬೇಡಿ. ಆ್ಯಂಡ್ ಮೇಡಮ್ ಅದು ಯಾವಾಗ ಬರುತ್ತೆ, ಇದೇನಾಗತ್ತೆ, ಏನು ಕೂಡ ಕೇಳಿಬಿಡೋದು, ಯಾವುದಕ್ಕೂ ನಾನು ರಿಪ್ಲೈ ಮಾಡಲ್ಲ. ಸೊ ನೀವು ಯಾರೆಲ್ಲ ನಾನು ಹೇಳಿರೋ ಹಾಗೆ ಕಮೆಂಟ್ ಮಾಡಿರ್ತಾರ, ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ಬ್ಲೆಸ್ ಮಾಡ್ತೀನಿ. ಸೊ ನಿಮ್ಮ ಪ್ರೀತಿ ಸರಿ ಆಗಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಮಿರಾಕಲ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಬಿಲೀವ್ ಮಾಡಿ, ನಂಬಿಕೆ ಇರಲಿ.
ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊತ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತೊಗೊಂಬರ್ಲಿಕ್ಕೆ. ಓಕೆನಾ? ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ನಿಮ್ಮ ಪ್ರೀತಿ ಎಲ್ಲದೂ ಕೂಡ ಸಕ್ಸಸ್ ಆಗಲಿ. ಆ್ಯಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮ ಸಂಸಾರ 100 ಕಾಲ ಚೆನ್ನಾಗಿರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಹ್ಯಾಪಿಯಾಗಿ ಮ್ಯಾರಿಡ್ ಲೈಫ್ನ ಲೀಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.